ಹೇ, ನಾನು ನಿಮ್ಮ ಅಲೆಮಾರಿ ಕನ್ನಡಿಗ ಪ್ರಸಾದ್ ಭಟ್. ಇವತ್ತು 12th ರಿಸಲ್ಟ್ ಬಂತು. 12th ಬೋರ್ಡಲ್ಲಿ ಪಾಸ್ ಆಗಿರೋರಿಗೆಲ್ಲ ಕಂಗ್ರ್ಯಾಚುಲೇಷನ್. ಅದೇ ರೀತಿ ಯಾರೆಲ್ಲ ಫೇಲ್ ಆಗಿದ್ದೀರೋ ಟೆನ್ಷನ್ನೇ ಪಡಬೇಡಿ. ನಿಮ್ಮ ಜೀವನನ ಈ ಎಕ್ಸಾಮು ಡಿಸೈಡ್ ಮಾಡಲ್ಲ. ಯಾಕೆ ಅಂದರೆ ಎಷ್ಟೋ ಜನ ಫೇಲ್ಯೂರ್ಸು ಸಕ್ಸಸ್ಸನ್ನು ಪಟ್ಟವರು ಈ ನಮ್ಮ ಜಗತ್ತಿನಲ್ಲಿ ಇದ್ದಾರೆ. ಹಾಗಾಗಿ ನೀವು ಪಾಸ್ ಆಗಲೇಬೇಕು ಅಂತ ಇದ್ದರೆ ಮತ್ತೆ ಎಕ್ಸಾಮ್ ಕಟ್ಟಿ ಪಾಸ್ ಆಗಿ. ಅದೇ ರೀತಿ ನಿಮ್ಮ ಫ್ಯಾಷನ್ ಕಡೆ ನೀವು ಫೋಕಸ್ ಮಾಡಿ. ಈಗ ನೀವು ಎಷ್ಟು ಸ್ಟಡಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅಂತ ಒಂದು ಗೋಲ್ನ ನೀವು ಇಟ್ಕೊಂಡಿದ್ದೀರಾ ಅಂದರೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನೀವು 12th ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ, ಅದು ಸೆಕೆಂಡ್ರಿ. ಪಾಸ್ ಆಗಿದ್ದರೆ ತುಂಬ ಒಳ್ಳೆಯದು. ನೀವು ನೆಕ್ಸ್ಟ್ ಡಿಗ್ರಿ ಮಾಡ್ತೀರೋ, ಇಂಜಿನಿಯರಿಂಗ್ ಮಾಡ್ತೀರೋ, ನೆಕ್ಸ್ಟ್ ನಿಮ್ಮ ಡ್ರೀಮಲ್ಲಿ ಏನಿದೆಯೋ ಅದನ್ನು ಮಾಡಿ. ಅದೇ ರೀತಿ ಫೇಲ್ ಆಗಿದ್ರೆ ದಯವಿಟ್ಟು ಕುಗ್ಗಕ್ಕೆ ಹೋಗಬೇಡಿ. ಅಥವಾ ಒಂದಷ್ಟು ಜನ ಸೂಸೈಡ್ ಮಾಡ್ಕೊಳ್ಳೋರು ಇರ್ತಾರೆ. ಯಾವುದೇ ಆ ರೀತಿಯಾದಂಥ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಪೇರೆಂಟ್ಸ್ ಪ್ರೆಷರ್ ಇರಲಿ, ಲೆಕ್ಚರ್ಸ್ ಪ್ರೆಷರ್ ಇರಲಿ, ಅದನ್ನ ತಲೆಗೆ ಹಾಕೋಬೇಡಿ. ಮತ್ತೆ ಎಕ್ಸಾಮ್ ಕಟ್ಟಿ ಮತ್ತೆ ಎಕ್ಸಾಮ್ ಬರೆದು ನಿಮ್ಮ ಸ್ಕೋರನ್ನು ಫಿನಿಶ್ ಮಾಡ್ಕೊಳ್ಳಿ. 12th ರಿಸಲ್ಟ್ ಮೇನೇ, ಆದರೆ ಅಷ್ಟೇನು ಮೇನಲ್ಲ. ಜೀವನದಲ್ಲಿ ಜೀವನ ಅನ್ನೋದು ಬಂದಾಗ ನಮಗೆ ನಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರೆ ನಮ್ಮ ಪೇರೆಂಟ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಟು ಈ ರಿಸಲ್ಟ್ ಹೀಗಾಯಿತು, ಆ ರಿಸಲ್ಟ್ ಹೀಗಾಯಿತು ಅಂತ ನಾವು ಒಂದು ಪೇಪರ್ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್.